ಇಲ್ಲಿ ಏನೋ ಮಾಡ್ಲಿಕ್ಕಂತೇಳಿ ಒಬ್ಬ ಯುವಕ 26 ವರ್ಷದ ಒಬ್ಬ ಯುವಕನ್ನ ಇವತ್ತು ಆ ತಾಯಿ ನೋಡಿ, ಇವತ್ತು ಆ ತಾಯಿ ತುಳಸಮ್ಮ ಅವ್ರಿಗೆ ನನ್ನ ಪತ್ನಿ ಲಕ್ಷ್ಮೀ ಅರುಣ ಅವರು ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತು ಆ ಅಮಾಯಕನ ಹುಡುಗನ್ನ ಆ ಗಲಾಟೆಗೇನೋ ಇದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ರೆ ಅವನನ್ನ ಬರೀ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ದ ಅವನ ಬೆನ್ನ ಹಿಂದಿಗೆ ಫೈರ್ ಮಾಡಿರುವಂತ ಒಂದು ವಿಷಯ. ಆ ತಾಯಿ ಒಂದೇ ಒಂದು ಮಾತನ್ನು ಹೇಳ್ತಾ ಇರುವಂತದ್ದು, ಆ ನ್ಯಾಯ ಸಿಗಬೇಕು ತನ್ನ ಮಗನ ಸಾವಿಗೆ. ಆ ದೇವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಆ ತಾಯಿ ಬಯಸಿರುವಂತದ್ದು. ಅವ್ರಿಗೂ ನಾವು ಮಾರಲ್ ಆಗಿ, ಯಾಕಂದ್ರೆ ವಿಷಯ ಸತ್ಯಾಂಶಗಳು ಅವ್ರಿಗೆ ಗೊತ್ತಾದ್ಮೇಲೆ ಅವ್ರ ಮನೆಗೆ ಹೋಗೋದು ನಾವು ಸೂಕ್ತ ಅಂತೇಳಿ ಇವತ್ತು ನಾವು ಬಂದು ಆ ತಾಯಿ ಜೊತೆ ನಾವು ಇದ್ದೀವಿ ಅಂತೇಳಿ ನಾವು ಅವರಿಗೆ ನಮ್ಮ ಕೈಲಾಗಿರುವಂತ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರ ವೈಯಕ್ತಿಕ ಅವರ ಅಕೌಂಟಿಂದ 10 ಲಕ್ಷ ರೂಪಾಯಿ ಚೆಕ್ ಅನ್ನು ನಾವು ಕೊಟ್ಟಿದ್ದೀವಿ. ಏನೇ ಕಷ್ಟ ಇರಲಿ ಅವ್ರ ಜೊತೆ ನಾವು ಇದೀವಿ ಅನ್ನುವಂತ ಭರವಸೆಯನ್ನು ನಾವು ಕೊಟ್ಟಿದ್ದೀವಿ. ಅವರ ತಂದೆ ಸುರೇಂದ್ರ ರೆಡ್ಡಿ ಅಂತ ಹೇಳಿ ಅವ್ರು ನಮ್ಮ ಬಿಜೆಪಿ ಕಾರ್ಯಕರ್ತರಾಗಿ ಇದ್ದಂತವ್ರು. ನೋಡಿ, ರಾಜಕೀಯ ಬದಲಾವಣೆಗಳಲ್ಲಿ ತಂದೆ ಒಂದ್ ಕಡೆ ಇರಬಹುದು, ಅವ್ರ ತಂದೆ ತೀರ್ಕೊಂಡು ಹೋಗಿದ್ದಾರೆ ಪಾಪ. ಆ ತಾಯಿ 4 ಮಂದಿ ಮಕ್ಕಳನ್ನ ಇಟ್ಕೊಂಡು, 2 ಹೆಣ್ಮಕ್ಳು 2 ಗಂಡು ಮಕ್ಕಳನ್ನ ಇಟ್ಕೊಂಡು ತಾನೇ ಬರಾಯಿಸ್ಕೊಂಡು ಸಾಗ್ತಾ ಇದ್ದಾಳೆ ಆ ಮಕ್ಕಳನ್ನ. ಇಂಥ ಟೈಮ್ನಲ್ಲಿ ಒಬ್ಬ ದೊಡ್ಡ ಮಗನಾಗೆ ಹುಡುಗ ತೀರ್ಕೊಂಡು ಹೋಗಿರುವಂತದ್ದು. ನಾವು ಹಣ ಎಷ್ಟೇ ಕೊಟ್ಟರು ಕೂಡ ದುಃಖ ತೀರಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಏನಿದ್ರು ಕೂಡ ಭಗವಂತನೇ ಅವ್ರಿಗೆ ಶಕ್ತಿ ಕೊಡಬೇಕು. ನಾವು ಅವರೊಟ್ಟಿಗೆ ಇದ್ದೀವಿ. ಅಂದ್ರೆ ಸತ್ಯಾಂಶಗಳೆಲ್ಲ ಗೊತ್ತಾದ್ಮೇಲೆ ಅವ್ರ ಮನೆಗೆ ಬರೋದು ಸೂಕ್ತ. ಇಲ್ಲ ಅಂತಂದ್ರೆ ಯಾರು ಏನನ್ನೋದು ಗೊಂದಲ ಇರುತ್ತೆ ಅಲ್ಲ. ನಮ್ಗೆ ನ್ಯಾಯ ದೇವ್ರು ಮೇಲಿದ್ದವ್ರು, ದೇವ್ರು ಯಾರು ಏನ್ ಮಾಡ್ಯಾರ ಅವ್ರಿಗೆ ಗೊತ್ತಾಗ್ತದೆ. ತನಿಖೆಗೆ ಮತ್ತೆ ಕೊಡ್ಬೇಕಂತಾರ, ತನಿಖೆ ಮಾಡ್ಬೇಕಂತ ಮೇಲೆ ದೇವ್ರು ನೋಡ್ಕೊಂತಾನಪ್ಪ. ದೇವ್ರು ಇಲ್ಲಿ ಏನೋ ಮಾಡ್ಲಿಕ್ಕಂತೇಳಿ ಒಬ್ಬ ಯುವಕ 26 ವರ್ಷದ ಒಬ್ಬ ಯುವಕನ್ನ ಇವತ್ತು ಆ ತಾಯಿ ನೋಡಿ, ಇವತ್ತು ಆ ತಾಯಿ ತುಳಸಮ್ಮ ಅವ್ರಿಗೆ ನನ್ನ ಪತ್ನಿ ಲಕ್ಷ್ಮೀ ಅರುಣ ಅವರು ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತು ಆ ಅಮಾಯಕನ ಹುಡುಗನ್ನ ಆ ಗಲಾಟೆಗೇನೋ ಇದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ರೆ ಅವನನ್ನ ಬರೀ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ದ ಅವನ ಬೆನ್ನ ಹಿಂದಿಗೆ ಫೈರ್ ಮಾಡಿರುವಂತ ಒಂದು ವಿಷಯ. ಆ ತಾಯಿ ಒಂದೇ ಒಂದು ಮಾತನ್ನು ಹೇಳ್ತಾ ಇರುವಂತದ್ದು, ಆ ನ್ಯಾಯ ಸಿಗಬೇಕು ತನ್ನ ಮಗನ ಸಾವಿಗೆ. ಆ ದೇವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಆ ತಾಯಿ ಬಯಸಿರುವಂತದ್ದು. ಅವ್ರಿಗೂ ನಾವು ಮಾರಲ್ ಆಗಿ, ಯಾಕಂದ್ರೆ ವಿಷಯ ಸತ್ಯಾಂಶಗಳು ಅವ್ರಿಗೆ ಗೊತ್ತಾದ್ಮೇಲೆ ಅವ್ರ ಮನೆಗೆ ಹೋಗೋದು ನಾವು ಸೂಕ್ತ ಅಂತೇಳಿ ಇವತ್ತು ನಾವು ಬಂದು ಆ ತಾಯಿ ಜೊತೆ ನಾವು ಇದ್ದೀವಿ ಅಂತೇಳಿ ನಾವು ಅವರಿಗೆ ನಮ್ಮ ಕೈಲಾಗಿರುವಂತ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರ ವೈಯಕ್ತಿಕ ಅವರ ಅಕೌಂಟಿಂದ 10 ಲಕ್ಷ ರೂಪಾಯಿ ಚೆಕ್ ಅನ್ನು ನಾವು ಕೊಟ್ಟಿದ್ದೀವಿ. ಏನೇ ಕಷ್ಟ ಇರಲಿ ಅವ್ರ ಜೊತೆ ನಾವು ಇದೀವಿ ಅನ್ನುವಂತ ಭರವಸೆಯನ್ನು ನಾವು ಕೊಟ್ಟಿದ್ದೀವಿ. ಅವರ ತಂದೆ ಸುರೇಂದ್ರ ರೆಡ್ಡಿ ಅಂತ ಹೇಳಿ ಅವ್ರು ನಮ್ಮ ಬಿಜೆಪಿ ಕಾರ್ಯಕರ್ತರಾಗಿ ಇದ್ದಂತವ್ರು. ನೋಡಿ, ರಾಜಕೀಯ ಬದಲಾವಣೆಗಳಲ್ಲಿ ತಂದೆ ಒಂದ್ ಕಡೆ ಇರಬಹುದು, ಅವ್ರ ತಂದೆ ತೀರ್ಕೊಂಡು ಹೋಗಿದ್ದಾರೆ ಪಾಪ. ಆ ತಾಯಿ 4 ಮಂದಿ ಮಕ್ಕಳನ್ನ ಇಟ್ಕೊಂಡು, 2 ಹೆಣ್ಮಕ್ಳು 2 ಗಂಡು ಮಕ್ಕಳನ್ನ ಇಟ್ಕೊಂಡು ತಾನೇ ಬರಾಯಿಸ್ಕೊಂಡು ಸಾಗ್ತಾ ಇದ್ದಾಳೆ ಆ ಮಕ್ಕಳನ್ನ. ಇಂಥ ಟೈಮ್ನಲ್ಲಿ ಒಬ್ಬ ದೊಡ್ಡ ಮಗನಾಗೆ ಹುಡುಗ ತೀರ್ಕೊಂಡು ಹೋಗಿರುವಂತದ್ದು. ನಾವು ಹಣ ಎಷ್ಟೇ ಕೊಟ್ಟರು ಕೂಡ ದುಃಖ ತೀರಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಏನಿದ್ರು ಕೂಡ ಭಗವಂತನೇ ಅವ್ರಿಗೆ ಶಕ್ತಿ ಕೊಡಬೇಕು. ನಾವು ಅವರೊಟ್ಟಿಗೆ ಇದ್ದೀವಿ. ಅಂದ್ರೆ ಸತ್ಯಾಂಶಗಳೆಲ್ಲ ಗೊತ್ತಾದ್ಮೇಲೆ ಅವ್ರ ಮನೆಗೆ ಬರೋದು ಸೂಕ್ತ. ಇಲ್ಲ ಅಂತಂದ್ರೆ ಯಾರು ಏನನ್ನೋದು ಗೊಂದಲ ಇರುತ್ತೆ ಅಲ್ಲ. ನಮ್ಗೆ ನ್ಯಾಯ ದೇವ್ರು ಮೇಲಿದ್ದವ್ರು, ದೇವ್ರು ಯಾರು ಏನ್ ಮಾಡ್ಯಾರ ಅವ್ರಿಗೆ ಗೊತ್ತಾಗ್ತದೆ. ತನಿಖೆಗೆ ಮತ್ತೆ ಕೊಡ್ಬೇಕಂತಾರ, ತನಿಖೆ ಮಾಡ್ಬೇಕಂತ ಮೇಲೆ ದೇವ್ರು ನೋಡ್ಕೊಂತಾನಪ್ಪ. ದೇವ್ರು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.